ಈಗ ಬಾಧನ ಆಗಿಲ್ಲ ಬಂದು ಇಲ್ಲಿ ಏನ ಸಂತೋಷದಿಂದ ಹೇಳಕ್ ಕಣ್ಣೀರ್ ಹಾಕ್ಬೇಡ ಕಣ್ಣೀರ್ ಹಾಕ್ಬೇಡ ಇಲ್ಲ ಅದೇನ್ ದೊಡ್ಡದಲ್ಲ ಇದೇನ್. Hey guys, ನಾನು ವೈಶಾಲಿ. ಆರ್ಡಿನರಿ ಇಲ್ಲ ಲಿಟಲ್ ಬಿಟ್ ಎಕ್ಸ್ಟ್ರಾ ಆರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದ್ದಾವಲ್ಲ, ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಾವು ಇವತ್ತು ಬಂದಿದ್ವಿ ಹಿರಿಯ ನಾಗರಿಕರ ಆಶ್ರಮಕ್ಕೆ. ಸೊ ಇವತ್ತು ಮದರ್ಸ್ ಡೇಗೆ ಸೊ ನಾನು ಸ್ಪೆಷಲ್ ವ್ಯಕ್ತಿಗಳನ್ನ ಮಾಡ್ಬೇಕಂತ ಬಂದಿದ್ದೀನಿ. ಸೊ ನೋಡೋಣ ಅವ್ರು ಹೆಂಗೆ ರಿಯಾಕ್ಷನ್ ಇರುತ್ತೆ. ಮೊನ್ನೆ ಬಂದಾಗ ಹೇಳಿದ್ದಾರೆ ಬರ್ರಿ ನಿಮ್ಮ ಜೊತೆ ಮಾತಾಡಬೇಕು, ನಾವು ಮಾತಾಡಿದ್ರೆ ನಮಗೂ ಲೈಕ್ ಮನಸ್ಸಂಗರ ಆಗುತ್ತೆ ಅಂತೇಳಿ. ಸೊ ಅದಕ್ಕೆ ಇವತ್ತು ನಾನು ಅಲ್ಲಿ ಹೋಗ್ತಿದ್ದೀನಿ, ಒಬ್ಬೊಬ್ಬರನ್ನ ಮಾತಾಡ್ಸ್ಕೊತಾ ಹೋಗ್ತೀನಿ. ಸೊ ವಿಡಿಯೋ ಹಾಕ್ತಿರ್ತೀನಿ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ವೈಶು ಆನಂದ್ ಬ್ಲಾಗ್ಸ್ ಅಂತದ. ಇಲ್ಲೆಲ್ಲ ಚಲೋ ಫೆಸಿಲಿಟಿ ಅದ, ಸುಮಾರು ಜನ ಇದ್ದಾರೆ. ನಾವು ಆ್ಯನಿವರ್ಸರಿ ಬರ್ಡೇ ಇದ್ದಾಗ ಬರ್ತಿರ್ತೀವಿ. ಸೊ ಹಾಗೆ ಏನೋ ಕೈಲಿ ಆದದ್ದು ಸಹಾಯ ಮಾಡ್ತೀವಿ. ಬಟ್ ಇವತ್ತೇನಿಲ್ಲ, ಸೊ ಹಾಗೆ ಬರ್ಬೇಕು ಅನ್ನಿಸ್ತು. ಅವರು ನಂಗೆ ಬಾರಿ, ನಮಗೂ ನಿಮ್ಮ ಜೊತೆ ಮಾತಾಡಿದ್ರೆ ಮನಸ್ಸು ಹಗರ ಆಗ್ತದೆ ಅಂದಿದ್ರು. ಸೊ ಅದಕ್ಕೆ ಬಂದಿದೆ. ಸ್ಪೆಷಲಿ ಅಜ್ಜಿಗಳ ಜೊತೆ ಮಾತಾಡ್ಬೇಕು ಇವತ್ತು, ಮದರ್ಸ್ ಡೇ ಇದ್ದಿರಿಂದ ಅಂಥೇಳಿ ಅಜ್ಜಿಗಳ ಜೊತೆನೇ ಮಾತಾಡಿದ್ದೀನಿ. ಸರು ಬರ್ರಿ ಅಂದಿದ್ರು, ಪರ್ಮಿಷನ್ ಕೊಟ್ಟಿದ್ದರು. ಅವರು ಅಮ್ಮಗಳನ್ನು ಮಾಡಿರಿ ವಿಡಿಯೋ ಅಂತಂದರು, ಇವರು ಮಾಡ್ಕೋಬೋದು ಅಂತಂದರು. ಸೊ ಹಾಗಾಗಿ ಬಂದಿದ್ದೀನಿ ಇವತ್ತು. ನೋಡೋಣ ಅವ್ರು ಎಷ್ಟು ಖುಷಿ ಆಗ್ತಾರಂಥೇಳಿ, ಏನೇನು ಸ್ಟೋರಿ ಅಂಥೇಳಿ ಹಾಕ್ತೀನಿ ನೋಡಿ ಕೊನೆವರೆಗೂ. ಸೊ ಥಂಬ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತೇ ಆಗ್ಯದ ಇವಾಗ ಏನಿರ್ಬೋದು ಅಂಥೇಳಿ. ಸೊ ಇದಿಷ್ಟು ಇವ್ರದ್ದು ವೃದ್ಧಾಶ್ರಮ ಇಲ್ಲಿರೋದು. ಹಾಗೆ ಕುಂತಿರ್ತಾರೆ. ಟೀ ಟೈಮ್ ಇತ್ತು ನಾ ಹೋದಾಗ. ಸೊ ಟೀ ಕುಡ್ಕೊಂಡು ಕುಂತಿದ್ರು ಒಂದಿಷ್ಟು ಜನ ಒಳಗಡೆ ರೂಮ್ ಒಳಗಡೆನೇ ಕುಂತಿದ್ರು. ಈ ಥರ ಇದೆ ಇಲ್ಲಿ. ಸೊ ಮಸ್ತ್ ಅದ, ಎಲ್ಲರೂ ಚಲೋ ಅದೀವಿ ಅಂತ ಹೇಳಿದ್ರು, ಚಲೋ ಊಟ ಅದ ಅಂತ ಹೇಳಿದರು. ಒಂದಿಷ್ಟು ಜನ ತುಂಬ ವರ್ಷದಿಂದ ಅದಾರ, ಒಂದಿಷ್ಟು ಜನ ಹೀಗೆ ಜಾಯ್ನ್ ಆಗಿದ್ದಾರೆ. ಸೊ ನಾನು ಒಬ್ಬೊಬ್ಬರಿಗೆ ಮಾತಾಡಿಸ್ತಾ ಹೋಗ್ತೀನಿ, ಹಾಗೆ ವಿಡಿಯೋ ಹಾಕ್ತಿರ್ತೀನಿ ನೋಡಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಯವ್ವ, ನಮಸ್ತೆ ಯವ್ವ. ಏನ್ ಹೆಸರಮ್ಮ? ನೀಲಮ್ರಿ. ನೀಲಮ್ಮ. ಹಾಂ, ಯಾವ ಊರು? ಇಲ್ಲ ಬಾಗಲಕೋಟ್ರಿ. ಎಷ್ಟು ವರ್ಷ ಆಯ್ತಿಲ್ಲ ಅದೀರಿ? ಯಾಕ? ಮಕ್ಕಳು ಎಷ್ಟು ಮಂದಿ? ಮಕ್ಳು 5 ಮಂದಿ ಅದಾರವ. ಮಕ್ಳು ಗಂಡ್ಮಗ ಒಬ್ಬನೇ ರೀ. ಕೈಗೆ ಏನಾಗೈತಿ? ಪಾರ್ಸಿ ಹೊಡ್ಬೋದೇವ್. ಯಾವಾಗ ಹೊಡೆದಿತ್ತು? ಈ ಪಾರ್ಸಿ ಹೊಡೆದ 10-12 ವರ್ಷ ಆತೇವ್. ಈ ಕಡೆ ಒಟ್ಟು ಹೊಡೆದ್ರೆ ಅಡ್ಡಾಡಕ ಬರ್ದಲ್ಲ. ಮಕ್ಕಳು 5 ಮಂದಿ ಅದಾರ್ರಿ. ಮಕ್ಕಳು ಎಷ್ಟು ಮಂದಿ? 5 ಮಂದಿ ಹೆಣ್ಮಕ್ಳು ಅದಾರವ. ಒಬ್ಬನೇ ಗಂಡ್ಮಗ ಆ ಕಡೆ ಬಾಗೇವಾಡಿ ಕಡೆ. ಅವ ನೋಡ್ಲಾರ ಕೈಲಿ ಹೆಣ್ಮಕ್ಳು ಬಲಿ ಬಂದಿದ್ದೆ. ಅವ್ರ ಸಷ್ಟರು ಮಕ್ಳು ಏನಾರ ಅನ್ನವ್ರಲ್ಲ, ಅದಕ್ಕೆ ಇಲ್ಲಿ 1 ತಿಂಗಳು 20 ಇರೋ ಅಟ್ಟು ಬಿಟ್ಟು ಹೋಗ್ಯಾರ. ಯಾರ ಹೆಣ್ಮಕ್ಳೇ ಬಿಟ್ಟಾರ? ಹ್ಞೂನ್ರಿ. ಅವ್ರು ಬ್ಯಾಡ ಅಂದ್ರಿ. ಅವ್ರು ಕಳ್ಸಾಕ 5 ಮಂದಿ ಅದಾರ, ನಮ್ಮಲ್ಲಿ ಕಳ್ಸ್ಬೇಕಿಲ್ಲ, ಅಲ್ಯಾಕ್ ಬಿಟ್ಟಿ ಅಂತೇಳಿ ಏನಾರ ಜಗಳ ತೆಗಿತಾರ. ಆ ಕಡೆ ಹೋಗು ಈ ಕಡೆ ಹೋಗು ಅಂದ್ರ ಅವ್ರು ಆಕಿನ ಬಲ್ಲಿ ಹೋಗು ಈಕಿನ ಬಲ್ಲಿ ಹೋಗು. ಇಲ್ಲಿ ಬಂದು ಮಾತ ಎಟ್ಟಕ್ ಬಂದನ ಆಟೋ, ನಾವೇ ನೋಡು ನಾನು ನಮ್ಮೂರಿಗೆ ಹೋಗಿ ಅವ್ನು ನೋಡ್ಲಿ ಕಟೆ ಆಟೋ, ನಮ್ಮೂರಿಗೆ ಹೋಗಿ ಸಾಯ್ತೀನಿ ಅಂದೆ ನಾನು. ಅದಕ್ಕ ಓಣ್ಯಾಗ ಒಬ್ಬಾಕಿ ಹೆಣ್ಮಗಳು ತಂದು ಅಲ್ಲಿ ಹೋಗಕತ್ತಾಳ ಅಂದ್ರವ. ಆಕೆಗೆ ಜೀವ ತಿಂದು ಆಕಿನ ಕರ್ಕೊಂಡ್ ಬಾ, ಆಕಿ ಬಂದ್ಬಿಟ್ಟು ಯಾಡ್ರಿ ಓಣ್ಯಾನ ಹಾಕಿ ಬಿಟ್ಟಾಳ. ಅವ್ರು ಕರಿಯಾಕ ಬಂದ್ರು ನಾವು ಹೋಗಿಲ್ರಿ. ಯಾರು ಬಂದಿದ್ರು? ಹೆಣ್ಮಕ್ಳ್ರಿ. ಹೆಣ್ಮಕ್ಳು ಕರಿಯಾಕ ಬಂದ್ರು ಹೋಗಿಲ್ರಿ ನಾನು. ಇರ್ಲಿ, ನಿಮ್ಗೆ ಇಲ್ಲಿ ಚಲೋ ಅನ್ಸಾತತಿ? ಇಲ್ಲಿ ಚಲೋ ಐತೇವ. ನಮ್ಗ್ ಊಟ ಕೊಡ್ತಾರ, ಚಾ ಕೊಡ್ತಾರ 2 ಹೊತ್ತ, ಮುಂಜಾನೆ ಆಟ 2 ಹೊತ್ತು ಊಟ, ಎಲ್ಲ ಚಲೋ ಐತಿ ನೋಡ್ರಿ. ಅಮ್ಮಗೆ ಆ್ಯಕ್ಚುಲಿ ಹೆಣ್ಮಕ್ಳು ಕರ್ಯಾಕೆ ಬಂದಿದ್ರತ್ತ. ಬಟ್ ಅವ್ರಿಗೆ ಇಷ್ಟ ಇರಲಿಲ್ಲ ಯಾರಿಗೆ ವಜ್ಜಾಗೋದು. ಸೊ ಇಲ್ಲೇ ಇರ್ಬೇಕಂತ ಹೇಳಿ ಅಂದ್ಕೊಂಡ್ರಂತ ಅವರು. ಸೊ ಕರ್ಯಾಕೆ ಬಂದರೂ ಹೋಗಲಿಲ್ಲ ಅವರು. ಹೆಣ್ಮಕ್ಳೇ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ರಂತ, ಪ್ಯಾರಲೈಸಿಸ್ ಆದಮೇಲೆ ಎಲ್ಲ ಹೇಳ್ತಿದ್ದಾರೆ ಅವರು. ಇಬ್ರು ಇಲ್ಲೇ ಬಾಗಲಕೋಟೆಯಾಗ ಅದಾರ್ರಿ. ಒಬ್ಬಾಕಿ ಇಜಾಪುರದಾಗ ಅದಾಳ್ರಿ, ಒಬ್ಬಾಕಿ ಅಲ್ಲಿ ನಡ್ಗೊಂಡಿ ಬಲ್ಲಿ ಅದಾಳ್ರಿ, ಒಬ್ಬಾಕಿ ಕೊಡೆಕಲ್ದಾಗ ಅದಾಳ. ನಿಮ್ದು ಊರ ಅವ್ರ? ಆ ಕಡೆ ಜೋಡಿ ನಮ್ಮ ಊರ್ ತಗೊಂಡ್ ಏನ್ ಮಾಡ. ಯಾಕೆ ಇಷ್ಟ ಇಲ್ಲ ಹೇಳಕ್ ಊರ ಹೆಸ್ರೇ? ಏನ್ ಮಾಡೋದ್ರಿ, ಬಿಟ್ಟು ಬಂದ ಬಾಗನ ಆತ್ ಬಿಟ್ಟು. ನೀವ್ರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಅವರು ನಾನು
ಪಾರ್ಸಿ ಹೊಡೆದಿಂದ ಸತ್ತಾರ ನೋಡ್ರಿ. ಹ್ಮ್ ಇಲ್ರಿ ಅವ್ರ ಸತ್ತಿಂದ ನನಗ್ ಪಾರ್ಸಿ ಹೊಡೆದ್ರಿ. ಟೆನ್ಷನ್ ಮಾಡ್ಕೊಂಡಿರ್ ಬಾಳ. ಏನೋ ಸುಡುಗಾಡ ಆತ ನೀವು ಆ ಮಕ್ಕಳು ಊರಾಗ ಆಟೋ ಅವರೇ ತೋರ್ಸ್ಯಾರ, ಏನು ಇದ್ದಿದ್ದಿಲ್ಲ ನಾನು. ಸತ್ತಕಿನ ಉಳ್ಸ್ಯಾರ ಅವ್ರೇ ಹೆಣ್ಣು ಮಕ್ಳೇ. ನಿಮ್ ಅಕ್ಕಂಗ್ಯಾರ ಎಷ್ಟ್ ಮಂದಿ? 3 ಮಂದಿ. ಸತ್ತೋಡ್ರಿ ನಮ್ಮ ಅಕ್ಕಿಗ ಅನ್ನಲ್ಲ. ನಿಮಗೆ ಎಷ್ಟು ವಯಸ್ಸೀಗ ಇರ್ಬೋದು? 4 ನಾಲ್ಕತ್ತು ನೋಡ್ರಿ. 80 ಏನು 84 ನಿನ್ನೆ ಅಂದ್ರಿ ಆಧಾರ್ ಕಾರ್ಡ್ನಾಗ ಮಾಡ್ಯಾರ ನೋಡ್ರಿ. ನೋಡಿ ನಿನ್ನೊಬ್ಬರು ಡಾಕ್ಟರ್ ಬಂದಿದ್ರ, ಎಲ್ಲ ಚೆಕಪ್ ಮಾಡಿದ್ರು. ಎಲ್ಲಾರ್ಗಿ ಚೆಕ್ ಮಾಡ್ಲಿಕ್ಕೆ ಡಾಕ್ಟರ್ ಬಂದಿದ್ರಿ ಇಲ್ಲಿ? ನಮ್ಮ ಕಡೆ ಪುಣ್ಯ ಬಂದ್ ನೌಕರಿ ಮಾಡ್ತಾರ. ನೌಕರಿ ಮಾಡ್ತಾರೆ. ನಾನು ಫೋಟೋ ತಗೊಂಡು ಹೋಗಿ ತೋರಿಸ್ತೇನೆ. ನಾನು ಫೋಟೋ ತೋರಿಸ್ತೇನಪ್ಪ. ಆಯ್ತಮ್ಮ, ಆರಾಮ ಇರ್ರಿ. ಆರಾಮಲ್ಲೇನಿ ನೋಡ್ಯವ, ಏನ್ ಮಾಡೋದು, ಏನಿರಲ್ಲ. ಎದ್ದು ಮನ್ತಾನ ಎಲ್ಲ ಒಂದೊಂದ್ ಟೈಮ್ ಬರ್ತಾವ. ಅಳ್ಬೇಡ್ರಿ ನೀವು, ಅಳ್ಬೇಡ್ರಿ. ನೋಡ್ರಿ ಎಲ್ಲ ಒಂದೊಂದ್ ಟೈಮ್ ಬರ್ತಿರ್ತಾವ. ಎಲ್ಲಾರು ಹಿಂಗಿ. ಎಷ್ಟು ಮಂದಿ ಅದಾರ ಇಲ್ಲಿ ನೋಡ್ರಿ ಎಲ್ಲ ಅವ್ರಿಗೆ ಎಷ್ಟು ವಯಸ್ಸಾಗೈತಿ, ಎಷ್ಟು ಮಂದಿ ಅದಾರ. ಅಳ್ಬೇಡ್ರಿ, ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಮ್ಮಾರಿ. ಅಳ್ಬೇಡ್ರಿ, ಏನೂ ಆಗಲ್ಲ, ಅಳ್ಬೇಡ್ರಿ. ಎಲ್ಲ ಒಂದೊಂದ್ ಟೈಮ್ ಬರ್ತಾವು, ಎಲ್ಲ ಚಲೋ ನೋಡಿಲ್ಲೇ. ಯಾರ ಮೊಮ್ಮಕ್ಕಳು ಯಾರಿದ್ರು ಅಷ್ಟೇ ಗಟ್ಟಾಗಿರಿ. ಈಗ ಗಟ್ಟಿ ಆಗೇನ್ರಿ ನಾನು. 2 ವರ್ಷ ಮನುಷ್ಯಳಾಗಿಲ್ಲ, ಅದಕ್ಕೆ ಗಟ್ಟಾಗಿರಿ. ಈಗ ಮಾಡ್ಯಾಳ ಅವ್ವ, ಎಲ್ಲಾರಿಗೂ ಮಾಡ್ತಾಳ್ರಿ. ನೋಡ್ರಲ್ಲ, ಎಲ್ಲಾರಿಗೂ ಆಶ್ರಮ ಅವರು ಬಾಳ ದಿನ ಆತೇವ. ಎಲ್ಲಾರು ಬಂದಾರ. ಈಗ ಬಾಳ ದಿನ ಆಗಿಲ್ಲ ಬಂದು. ಇಲ್ಲಿ ಏನಾಗಲ್ಲ, ಎಲ್ಲ ಇಲ್ಲಿದ್ದವ್ರೆಲ್ಲ ನಮ್ಮವ್ರೆ ಅನ್ನೋದು ಚಂದಾಗಿ ಇರುದು. ಒಟ್ಟ ಅಳುವುದಿಲ್ಲ ಇಲ್ಲಿ. ಎಲ್ಲಾರು ಅದರ್ಲ ಅಷ್ಟೇ ಮಾಡುದು ಎಲ್ಲಾರು. ಸಂತೋಷದಿಂದ ಹೇಳಕ್ ಕಣ್ಣಿಗೆ ಹಾಕ್ಬೇಡ, ಏನಾಗಲ್ಲ. ಅದ ನೆನಪಾಗ್ತೈತೆ ಅಷ್ಟೇ, ಮತ್ತೇನಾಗಲ್ಲ. ಈಗ ಚಂದ ಇರ್ಬೇಕಂತ ಬಂದಿರಿ, ಆರಾಮಾಗಿರಿ. ಸಾಯಂಕಾಲಕ್ಕ ಮಾಡ್ತೀವಿ. ಇಲ್ಲ ಇದ್ ಮನಿತನ ಇನ್ನೊಂದು ಯಾವಾಗ ಹಿಂಗೇನ್ ಅನಿಸ್ತೈತ್ಲಾ ನಿಮಗ ಮಾತಾಡ್ಬೇಕಲ್ಲ, ಎಲ್ಲಾರ ಜೊತೆ ಮಾತಾಡಿ ಹೇಳ್ಕೊಂಡ್ ಮನಸ್ ಹಗರ್ ಮಾಡ್ಕೋಬೇಕು. ಮನಸ್ನಾಗ ಇಟ್ಕೊಂಡು ಲೈಕ್ ಟೆನ್ಷನ್ ತಗೋಬಾರ್ದಮ್ಮ. ಮನಿ ನೋಡ್ರಿ ಮನುಷ್ಯ ಇಲ್ಲಲ್ಲ ಹಂಗ ಬಂತಲ್ಲ ಬರ್ತದ, ನಮಗೂ ಬರ್ತದ, ಇಲ್ಲ ಅನ್ನಂಗಿಲ್ಲ. ಸೇವೆ ಮಾಡಿ ನಂಗ ಪುಣ್ಯ ತರ್ತದ ಮಾಡ್ತೀವಿ. ಏನ್ ಮಾಡ್ದೇವು ಏನಿಲ್ಲ, ಎಂತದ್ ಬಂದ್ ಕೂತೇವ ನಂಗ ಆಗ್ಬಿಡ್ತದ. ಮಗ ಏನ್ ನೌಕರಿ ಮಾಡ್ತಾನ? ಇಲ್ಲಿ ಆಟ ಆಗಲ್ಲ, ಕೆಲಸ ಮಾಡ್ತಾನೆ. ಹೊಲ ಎಷ್ಟ್ ಎಕರೆ ಅದ? ನೀವು ಅವ್ರ ಅಪ್ಪಿದ್ದಾಗ 50 ಎಕರೆ ಮಾರಿದ್ರು. 10 ಕೂರಿಗೆ ಡಾಗನ ಇತ್ತು. ಸಸ್ತದಾಗ ಕೊಟ್ರಿ ಅದನ್ನ. 5 ಮಂದಿ ಹರ್ಕಟ್ ಕೊಟ್ರು ಮಕ್ಳು, ಹೆಣ್ಮಕ್ಳು. ನಮಗ್ ಏನಾರ ಕೊಡಪ್ಪ, ನಮ್ಮನ್ನ ಕೇಳಾರ್ದ ಮಾರಿ ಏನು ಕೊಡುದಿಲ್ಲ ಅಂದ. ಅವ್ರ ಅಪ್ಪನ ಜಿಬಟ್ ಅಡಿ ಏನು ಕೊಡುದಿಲ್ಲ ಅಂದ. ಏನೋ ಕೊಡುದಿಲ್ಲ ನಾವು ಓಣ್ಯಾಗ ಏನಾರ ಹಿಂಗ ಓಟರು ಬಂದ ಅಂತೇಳಿ ಅವ ಬೇಗ ಓಣ್ಯಾಗ ಒಂದೊಂದ್ ತಲಿ ಬಂಗಾರ ಕೊಡ್ತೇನೆ ಅಂದ. ಅವಾಗ 4,000 ರೂಪಾಯಿ ಒಂದ್ ತಲಿ ಇತ್ತೇವ್ ಬಂಗಾರ. 4,000 ರೂಪಾಯಿ ಇತ್ತ ಒಂದ್ ತಲಿಗೆ. ನಮ್ ಗಂಡ ದೇವ್ರ ನೌಕರಿ ಮಾಡ್ತಾರಪ್ಪ. ಅದ್ರಾಗ ಒಂದ್ ಕದಿ ಅಕ್ಕ ನಾವ್ ತಿಂಗಳಿಗೆ 2 ತಲಿ ತಗೋಬೇಕು.
ಇದ್ದೀರ ಏನರು ಅಂತ ಅಂದ ಹಿರಿಯಾಕಿ ಮಾತಾಡಕತ್ತಾನ. ಮತ್ತ ಹೊಳ್ಳಿ ಹೋದ್ರ ಅವ್ರು ಸಟ್ಕೊಂಡು ಮತ್ತ ಕರ್ಕೊಂಡ್ ಮಾತಾಡ ಓಸರ್ಗಿ 10,000 ರೂಪಾಯಿ ಅವ್ರ ಮಕ್ಳ ಹೆಸರ್ಲೆ ಇಟ್ಟ ಅವ್ರ ಅಪ್ರಿ 10,000 ಇಟ್ರಲ್ಲ 20,000 ಅದು ತಕೊಂಡ್ ಹೋದ್ರ ಅವ್ರು. ಅವ ಸತ್ಯಂದ ಅವ್ರ ಅಪ್ಪ ಸತ್ಯಂದ 16 ಎಕರೆ ಇತ್ರಿ ನೀರಾವರಿ. 5 ಮಂದಿ ಅಕ್ಕಂಗಿಯರಿಗೆ ಹೇಳಿಲ್ಲ, ನನಗ್ ಹೇಳಿಲ್ಲ. ಅವ ಮಗ 4 ಎಕರೆ ಮಾರ್ಯಾನ್ರಿ. ಏನ್ 4 ಎಕರೆ ಮಾರಾನ ಅದನ್ನ ಇವ್ರು ಪಾರ್ಟಿ ಹೊಡೆದಿಟ್ರಿ ನನಗ. ಅದು ಮಾರ್ಯಾನಲ್ಲ ನನಗ ನನ್ನ ಸೈ ಇಲ್ಲ. ಮಂದಿ ಏನಂದ್ರಿ, ದೊಡ್ಡಪ್ಪ ಸತಿಂದ ನಿನಗ ಆಗ್ಬೇಕು ದೊಡ್ಡವ ಅನ್ನೋರು ಓಣ್ಯಾಗ. ನಮ್ದು ಒಂದ ಮನಿ ರೀ, ನಾವ್ ಹೋಗಾರು. ಏನ್ ಹೋಗಾರ ನಾವು ಒಂದ ಮನಿ. ಶೆಟ್ರು ಓಣ್ಯಾಗ ಐತ್ರಿ ಮನಿ. ಎಲ್ಲರೂ ಬಾ ಚಂದ ಒಟ್ರು ಒಕ್ಕಟ ನಮ್ಮ ಓಣ್ಯಾಗ ಭೇದ ಭಾವನ ಇದ್ದಿದ್ದ ಎಲ್ಲ ದೊಡ್ಡವ ದೊಡ್ಡಪ್ಪ ಅತ್ತಿ ಮಾವ ಅಂತ ಎಲ್ಲ ಬಾ ಚಂದ ನಡ್ಕೊತಿದ್ರು. ಅವ್ರೆಲ್ಲ ಹಿಂಗ ಮತ್ತ ತನ್ನ ಹೆಸರ್ಲೆ ಮಾಡ್ಕೊಂಡನಲ್ಲ. ಮತ್ತ ಒಬ್ಬರ ಮುಂದೆ ಹೇಳೋಣ ಕೇಳೋಣ. ಕೇಳಿದ್ರು ಕೇಳೋಣ ಹಿಂಗ ಮತ್ತ ಅವ ನಮ್ಮನಿಯವ್ರಿಗೆ ಅಣ್ಣ ಅಂತಿದ್ದ. ಯಾಕಪ್ಪ ಮತ್ತ ವೈನಿ ಕೇಳಾರ್ದ ಮಾರಿ ಅಟ್ಟ ಯಾಕ ಹೆಂಗ? ಯಾವ 1 ಲಕ್ಷ ರೂಪಾಯಿ ಇಡ್ತೇನ್ರಿ ಅಂದ ನನಗ. ಅಂದಾಳ. ಯಾಕ್ರಿ ಏನಂದ? ವೈನಿ ನಿನ್ನ ಹೆಸರ್ಲೆ 1 ಲಕ್ಷ ರೂಪಾಯಿ ಇಡ್ತಾನತ್ತ ಅಂತ. ಅದನ್ನು ಇಡ್ಲಿಲ್ಲ ಪಾರ್ಟಿ ಹೊಡೆದ್ ಬಿಟ್ರಿ ಚಿಂತಿಗೆ. ಪಾರ್ಟಿ ಅದು ಮಕ್ಳು ಬಲ್ಲಿ ಹೋಗಿದ್ದೀನ್ರಿ, ಅಲ್ಲೇ ಪಾರ್ಟಿ ಹೊಡೆದ ಕೊಡ್ಯಾಕಲ್ದಾಗ. ಹಿಂಗ್ ಕೂತ್ರು ಹಿಂಗ ಬಿಟ್ಟಿದ್ದೆ. ಒಟ್ರು ಕೂಡಿ ತೋರ್ಸಿದ್ರಿ. ನಮ್ಮ ಅಪ್ಪ ಸತ್ತ ಭಾಳ ದಿನ ಆಗಿಲ್ಲ. ತಾಯಿನಾರ ಉಳಿಸ್ಕೊಳ್ಳೋಣತ್ತೆ ಭಾಳ ಜೋಪಾನ ಮಾಡಿದ್ರಿ ಅವ್ರು. ಈಗ ಮನ್ ಈಗ 10 ವರ್ಷ ಇದ್ದೀನ್ರಿ. 10 ವರ್ಷ ಊರಿಗೆ ಕಾಲಿಟ್ಟಿಲ್ಲ. ಮತ್ತಾಕಿ ನಾವು ಹುಟ್ಟಿಗೆ ಹಾಕಿಂದ ಹೋಗ್ಬೇಕಿ. ಅವ್ನ ಮಗಳು ತಗೊಂಡಿಂದ ಓಸರು ಕೂಡಿದ್ರಲ್ಲ ಅಲ್ಲಿ ಅವಾಗ ಅಕ್ಕಂಗಿಯರ ಬಳಿ ಹೋಗುದು ಬರುದು ನನಗೆ ಯವ್ವ ಅನ್ನೋದು ಮಾಡ್ಬೇಕಿಲ್ಲ. ಏನೂ ಇಲ್ಲ. ಅದಕ್ಕ ಮಠ ಹೊಡ್ಯೋದು ಬಡಿಯೋದು ಹಾಯ್ಸಿದ್ದು ಫ್ರಿಜ್ನಾಗ ಇಟ್ಟದ್ದು ಕೊಡೋದು. ಮತ್ತ ಹಿಂಗ ಬರ್ಬರ್ತಾ ಹಿಂಗ ಸಸಿ ಕೊಡ ತಗೊಂಡ್ ಇಲ್ಲಿ ಹೋಗೋದು. ಬರ್ತೂರ್ ನಟ್ಟಿತ್ರಿ. ಈಗ ತೆಗ್ದಾಳ ನೋಡ್ ಒಬ್ರು ಓಣ್ಯಾಕ. ಮತ್ತೆ ನನಗೆ ಯಾಕಡೆ ಮಾಡಾಕತ್ತಾನ. ಮತ್ತ ಹೆಣ್ಮಕ್ಳಿಗೆ ನಂಬರ್ ಇತ್ರಿ. ಒಬ್ಬಕ್ಕೆ ಫೋನ್ ಹಚ್ಚಿದೆ. ಹಿಂಗ್ ಮಾಡಾಕತ್ತಾನ. ನನ್ನ ಕೊಡ್ಯಾಕಲ್ಲಾಕಿ ಬಂದು ಬಾರವ 15 ದಿನ ಅಂದ್ಲು. ಮನೆಗೆ ಬರೋಣ. ಮನೆಗೆ ಬಂದ್ರೆ ನೀನು ಮಾರಿ ನೋಡಂಗ ಆಗಂಗಿಲ್ಲ. ನೀನು ಬರೀ ಹೊಳ್ಕೋದು ಬೇಕತ್ತಿಲ್ಲ. ಆಕೆ ಕೊಡ್ಯಾಕಲ್ಲಾಕಿ ಬಂದು ಬಾರ ಹೋಗೋಣ 15 ಅಲ್ಲಂದ್ರು ಬಾ ದುಳಿ ಮಾಡಿದ್ಲು. ಕಾರ್ ಗಾಡಿ ತಂದಿದ್ಲು. ಆಕಿನ ತಗೊಂಡಾಳ್ರಿ ಅವನ ಮಗಳು. ಆಕಿನ ತಗೊಂಡಾಳ ಬಾರವ ಕರ್ಕೊಂಡು ಹೋದ್ರ ವರ್ಷ ಆತ್ರಿ. ವರ್ಷ ಚೆನ್ನಾಗಿದ್ದೆ. ಕರ್ಕೊಂಡು ಹೋಗ ಮುಂದೆ ಏನಂದನ್ರಿ, ಒತ್ತಾಗ ಬಾಯಿ ಹಿಡಿದು ಚಂಡಿ ಕಟ್ಟಿ ಕಿನಲ್ಲಾಗ ಹೋಗು ಹೊಳ್ಳಿ ಕರ್ಕೊಂಬರ್ಬೇಡ ಅವ ರೀ ಮಗ. ಯಾಕಪ್ಪ ನಾ ಬರ್ದ ಇಲ್ಲಿ ಹೋಗವ ಅವನೇ ಹೋಗ್ಯವಲ್ಲ ನಂಕ. ನಾ ಬರ್ದಿಲ್ಲ ತಗೊಂಡು ಹೊರ್ಕೊಂಡು ಕೂತೆ. ಈಗ ಗಾಡಿ ತಂದು ಚೇಂಜ್ ಹಾಕದ ದೂರ ಸಾರಿ ಹೋಗುನ್ ಬಾ. 15 ಜನ ಅದ. ಮಗಳು ಹೋಗ್ತಿದ್ಲು ಬರ್ತಿದ್ಲು. ಆಯ್ ಹೆಂಗದ ಒಬ್ರರ ಆಯ್ ಹೆಂಗದಾಳ. ಒಬ್ರರ ಅತ್ತೆಯರು ಕೂಡ ಸುಮ್ಮ ಮಾತಾಡು ಏನು ಇಲ್ಲ. ಮಾತಿ ಕಡೆ ಬಂದೆ. ಹೊರಸ್ತನ ಇದ್ರು ಮಾತಿದ್ರು ಏನತ್ರಿ ಏನ್ ಕೂಡ ಮತ್ತ ಅಲ್ಲಿ ಹೊರಸ್ತನ ಇದ್ದಿ ಕಡೆ ಹೋಗುವ ಅಂದ್ರು. ಇಲ್ಲಿಷ್ಟನ ಅಲ್ಲಿಷ್ಟನ ಇರು ಅವ್ರ ನೋಡಂಗಿಲ್ಲ ಅಂತ ಕಳ್ಸಿದ. ಇಲ್ಲಿ ಬಂದೆ. ಮತ್ತ ಇವ್ರು ಮಕ್ಕಳು ಅವ್ರ ಗಂಡದೇವ್ರು ನನಗೇನು ಸ್ವಲ್ಪ ಕುಂದ್ರ ಅಂದಿಲ್ರಿ. 5 ಮಂದಿ ಮಕ್ಕಳು ಅಂದಿಲ್ಲ. 5 ಮಂದಿ ಅವ್ರ ಗಂಡದೇವ್ರು ಅಂದಿಲ್ಲ. ನನಗ್ ಸರ್ ಕುಂದ್ರ ಅಂದಿಲ್ಲ. ಅವ್ರು ಯಾಕ ಅಲ್ಲಾರ್ನ ಮಾತಾಡಿಲ್ಲ. ಮತ್ತ ಅವ್ರ ಮಕ್ಕಳು ಸ್ವಸ್ಥರು ಯಾರವ ಅವ್ರಲ್ಲ. ಮಕ್ಕಳು ಸ್ವಸ್ಥರು ಬಂದಾರಿ. ಈಗ ಹೆಣ್ಮಕ್ಳು ಕೊಟ್ಟೇನಿ ಅಲ್ರಿ. ಅವ್ರು ಮೊಮ್ಮಕ್ಳು ಕೊಂಡ್ರಿ. ನನಗ ಈ ಸದ್ದ ಆ ಮಗನು ಬಿಡ್ರಿ ಹಾಳಾಗಿ ಹೋಗಲ್ರಕ್ಕ. ಅವ್ರು 5 ಮಂದಿ ಹೆಣ್ಣು ಮಕ್ಕಳು ಅದಾರಲ್ಲ. 5 ಮಂದಿ ಹೆಣ್ಮಕ್ಳು ಹೊಟ್ಟಿಲೆ 15 ಮಂದಿ ಮೊಮ್ಮಕ್ಳು ಅದಾರಿ. 2 3 ಮಂದಿ 3 ಮಂದಿ ಹಿಡ್ದಾರ್ರಿ. 16 ಏನ್ 18 ಮಂದಿ ಮೊಮ್ಮಕ್ಳು ಅದಾರ. 15 ಮಂದಿ ಮರಿ ಮೊಮ್ಮಕ್ಳು ಅದಾರ್ರಿ. ಮರಿ ಮೊಮ್ಮಕ್ಳು ಇವನ್ಕಿನ್ನ ಎತ್ತರ ಅದಾರ್ರಿ. ಏನ್ ಅಷ್ಟು ಎಲ್ಲ ಮಾಡಿ
ಊಗಾರ ಮಂದಿ ಊರ ಹಾಡಿ ದಂಡಿ ಕೊಟ್ರ ಈಟು ಒಯ್ಯವ ಈಟು ಒಯ್ಯವ ಎಲ್ಲ ತನ್ನ ಮತ್ತು ತ್ರಾಸ ಹಾಕದಿಲ್ರಿ ನನಗೆ ಇಂಥವ್ರು ಬಿಟ್ಟು ಇಲ್ಲಿ ಬಂದು ಬಿದ್ದೀನಿ ಚಲೋ ನೋಡ್ಕೊತಾರವ. ಅಲ್ಲಿ ನಿಮಗೆ ಯಾಕೆ ನಿಮ್ಮ ಮಗ ಬರಬೇಡ ವಾಪಸ್ ಅಂದ? ಯಾರಿಗೂ ಗೊತ್ತ ನಮಗೇನು ಹುಳ ಕಡಿತಾವ ಮಕ್ಕಳಾಗ ಮತ್ತ ವಾಪಸ್ ಮಗ ಆಕಿಗೆ ಹೇಳೋಣ ಅದಕ್ಕೆ ನಾ ಈಗ ಹೊಳ್ಳಿ ಕೋಟಿಗೆ ಹಾಕಿನ್ರಿ ನಾನು ಸುಳ್ಳು ಅಂದಿನ್ರಿ. ನಾನು ಅವ್ರಿಗೆ ಗೊತ್ತ ನಿಂದ ಹೆಣ್ಣು ಮಕ್ಕಳು ಕರಿಯಾಕ ಬಂದಿದ್ರು ನಾ ಬರುದಿಲ್ಲ ಅಂದೀನಿ. ಇಲ್ಲಿ ಬರದ್ನಾಗ ಓಣ್ಯಾನ ಹಾಕ್ರಿ ಮಗ ಅಲ್ಲ ಅಯ್ಯ ಇಲ್ಲಿ ಒಬ್ಬಿಬ್ಬರನ್ನ ಬಿಟ್ಟು ಆಟ ಹಾಕಿ ವಹಿವಾಟ ಹತ್ತಿರು. ಅದಕ್ಕೆ ಆಕಿ ಬಾ ದೊಡ್ಡವ ಅವ್ರ ಕೈಲಿ ಯಾಕೆ ಅನಿಸ್ಕೊತೀರಿ, ನಿಮ್ಮ ಊರಿಗೆ ಹೋಗಿ ನೀ ಸಾಯಕ್ಕೆ ಹೋಗ್ಬೇಡ. ಸಾಯಕ್ಕೆ ಯಾಕೆ ಹೋಗ್ಕಿಲಿ, ಇಲ್ಲಿ ಆ ಕಮ್ಮಗೆ ಊಟ ಕೊಡ್ತಾರ, ನಾ ಹೋಗಿಬಿಟ್ಟು ಬರ್ತೀನಿ ಅಂತ ನನ್ನ ಬಡ್ಡಿ ರೊಕ್ಕಿದ್ದು ರೀ 600 ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಬಂದು ಇಲ್ಲಿ ಬಿಟ್ಟು ಹೋಗ್ಯಾಡ್ರಿ ಆಕೆ ಬಿಟ್ಟು. ಅದರಿಂದ ನಾನು ಆಕೆ ಹೇಳಿ ಆಕಿಂದಿದ್ದನ ನಾನು ಆಕಿನ ಕರ್ಕೊಂಡು ಒಂದು ನಮ್ಮ ಅತ್ತಿಗೆ ಒಬ್ಬನೇ ಮಗ ರೀ, ನಮ್ಮ ಅತ್ತಿಗೆ ಒಬ್ಬನೇ ಮಗ. ಮನಿ ಅಂತಾರ್ರಿ 2 ದೇವಿನ ಅಂತ ಮನಿ, ಮತ್ತು ನೀರಾವರಿ 4 ಎಕರೆ 16 ಎಕರೆ ಭೂಮಿ ಊರು ಅಟ್ಟನ ಒಟ್ಟು ಅವ್ರ ಹೆಣ ಚೆನ್ನ. ಎಷ್ಟು ಮಂದಿ ಮಕ್ಕಳಾಗ್ಯಾರ? ರಗಡ್ ಮುಂದೆ ಒಬ್ರು ಆಯಿ ಅನ್ನಂಗಿಲ್ಲ ಅತ್ತೆ ಅನ್ನಂಗಿಲ್ಲ. ಅವ್ರು ಒಳಗೆಲ್ಲ ಮಾಡ್ತಾರ್ರಿ ಮಾಡ್ತಾವ. ನಾನು ಅಂದ್ರೆ ಸೇರಂಗಿಲ್ಲ ಆಕಿ ನನಗೆ ಅಂದನ ಯಾಕನ್ನಂಗಿಲ್ಲ ನೋಡಕ್ಕೆ. ಬರೀ ನಾಯಿ ಮಾರ್ಯಮ್ಮಣ್ಣು ಬಾಯಮ್ಮಣ್ಣು ಮಾನಿಗೆ ರಂಡಿ ಅಂತ ಬರೀ ಬೇಯ್ತೈತಿ. ದಿಸ್ ಇಯರ್ 2027 ಮದರ್ಸ್ ಡೇ ಎಲ್ಲರದು ಸ್ಟೇಟಸ್ ಸ್ಟೋರೀಸ್ ಎಲ್ಲ ನೋಡಿದೆ ನಾ. ಎಲ್ಲರೂ ಸಿಕ್ಕಾಪಟ್ಟೆ ಚಂದ ಫೋಟೋಸ್ ತಕ್ಕೊಂಡು ಸಾಂಗ್ಸ್ ಇಟ್ಟಿದ್ರಿ. ಬಟ್ ಆ ಏಜ್ ಆದಮೇಲೆ ಅವರು ನಿಮ್ಮ ತಾಯಿ ತಂದಿನ ಏಜ್ ಆದಮೇಲೆ ಹೀಗೆ ಸಾಂಗ್ ಇಡೋ ಥರ, ಸೊ ಅದೇ ಫೀಲಿಂಗ್ಸ್ ಇಟ್ಕೋರಿ, ಆ ಥರನೇ ಕಾಳಜಿ ಮಾಡಿರಿ, ಸೊ ಕೇರ್ ತಗೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮದರ್ಸ್ ಡೇಗೆ. 2 ಬಿಸ್ಕಿಟ್ ಮತ್ತೇನು ತಿನ್ನಂಗಿಲ್ಲ ನಮ್ಮ ಬಾಯಾಗ ಅಲ್ಲೆಲ್ಲ ತಗೊಂಬರ್ತೀನಿ ಬಿಸ್ಕೆಟ್ ತಗೊಂಬರ್ತೀನಿ ಮುಂದಿನ ಆಯ್ತಾರ ಬರೋಣ. ಮಾರಿಗೋಡು ಬಿಸ್ಕಿಟ ಶುಗರ್ಲೆಸ್ ಡನ್. ಸೊ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್, ಬೆಲ್ಲೈಕನ್ ಬಟನ್ ಕ್ಲಿಕ್ ಮಾಡಿ. ಸೊ ಇದಾಗಿಷ್ಟೇ ಅಮ್ಮನ ಸ್ಟೋರಿ. ಸೊ ಹೀಗೆ ಸುಮಾರು ಜನ ಇದ್ದಾರೆ ಈ ಥರನೇ ಲೈಫ್ ಲೀಡ್ ಮಾಡ್ತಿದ್ದಾರೆ, ಫ್ಯಾಮ್ಲಿ ಎಲ್ಲ ಇದ್ದು ಇಲ್ಲ ಥರ ಇದ್ದಾರೆ. ಸೊ ನಿಮ್ಮ ತಾಯಿ ತಂದೆನೂ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.